ರಾಮು ರಾಮು ಹೌದತ್ತೆ. ಪ್ರತಿದಿನ ನಾನು ಎಷ್ಟು ಗಂಟೆಗೆ ಆಫೀಸ್ಗೆ ಹೋಗ್ತೀನಿ ಅಂತ ನಿಂಗೆ ಗೊತ್ತಿಲ್ವಾ? ಈಗ ಎಷ್ಟೋ ಟೈಮ್ ಈಗ ಈಗಾಗಲೇ ಲೇಟ್ ಆಗಿದೆ. ಅವಳು ಯಾರೋ ಮನೆ ಕೆಲಸದವಳು ಮನೆ ಬಿಟ್ಟು ಹೋದ್ಲು ಅಂತ ನೀವೆಲ್ಲ ಯಾಕೆ ನಮ್ಮನೆ ಕೆಲಸನ ಹಾಳು ಮಾಡ್ತಿದ್ದೀರಾ? ಅವಳು ಕೆಲಸನ ಮಾಡೋಕೆ ಕೆಲಸ ಮಾಡಬೇಕಾಗಿರೋರು ಹೋಗಿದ್ರಲ್ಲ, ನೀನು ಯಾಕೆ ಕೆಲಸಗಳನ್ನೆಲ್ಲ ಮಾಡೋದು ಬಿಟ್ಟು ಅಲ್ಲಿಗೆ ಹೋಗಿದ್ದೆ? ಹೋದ್ಲು, ಅದನ್ನು ಕಟ್ಕೊಂಡು ನಿನಗೇನಾಗಬೇಕೋ? ನೋಡಿ ಕುಮುದತ್ತೆ, ನನಗೇನು ಬೇಕಾದರೂ ಅನ್ನಿ, ಮಾಡದೇ ಇರೋ ತಪ್ಪು ಬೈಸ್ಕೊತೀನಿ. ಆದರೆ ವಿನಾಕಾರಣ ನನ್ನ ತಂಗಿ ಬಗ್ಗೆ ಏನೂ ಮಾತಾಡಬೇಡಿ. ನಿಮಗೆ ಕೈ ಮುಗಿತೀನಿ ಪ್ಲೀಸ್. ತಂಗಿನ? ಆ ಮನೆ ಕೆಲಸದವಳನ್ನ ನೀವೆಲ್ಲರೂ ನಿಮ್ಮ ತಲೆ ಮೇಲೆ ಕೂಡಿಸ್ಕೊಂಡ್ರೆ ಅವಳನ್ನು ಹಾಳು ಮಾಡಿದ್ರೆ ನೀವು ಹಾಳಾಗಿದ್ದೀರಾ. ಈಗ ಹಾಯ್ ಗೊಂಬೆ, ಎಲ್ಲಿ ನನ್ನನ್ನು ನೀನು ನೋಡೋಕೆ ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡೆ. ನೆನೆದವರು ಮನದಲ್ಲಿ ಅನ್ನೋ ಹಾಗೆ ಬಂದೇ ಬಿಟ್ಟಿಯಲ್ಲ, ಬಹಳ ಸಂತೋಷ ಆಯ್ತಮ್ಮ. ಮತ್ತೆ ಗೊಂಬೆ ಅಂದ್ರೆ ಹಾಗೇನೆ, ನೀವು ನೆನ್ಸ್ಕೊಂಡ್ರೆ ಸಾಕು ನಾನು ಟಕ್ ಅಂತ ಪ್ರತ್ಯಕ್ಷ ಹೋಗ್ತೀನಿ. ಗೊಂಬೆ, ಕಲ್ಪನೆ ಹೇಗಿದ್ದಾಳೆ? ನಮ್ಮಪ್ಪನ್ನ ಅವ್ರ ಮಗಳನ್ನ ಚೆನ್ನಾಗಿ ಬೈಕೊಂಡು ಆರಾಮಾಗಿದ್ದಾರೆ. ಆಕ್ಚುಲಿ ನಾನು ಬಂದಿದ್ದೇನಕ್ಕೆ ಅಂದ್ರೆ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯ ಹೇಳೋದಕ್ಕೆ. ಏನು ಅದು? ನಿಮ್ಗೆ ಯಾರಿಗೂ ಹೇಳಲ್ಲ, ಫಸ್ಟ್ ನಾನು ಚಿನ್ನೋಗಿ ಹೇಳ್ತೀನಿ, ಆಮೇಲೆ ನಿಮ್ಮೆಲ್ಲರಿಗೂ ಹೇಳ್ತೀನಿ. ತಾತ, ಚಿನ್ನು ಎಲ್ಲಿ? ಚಿನ್ನು ಇನ್ನೆಲ್ಲಿ ಇರ್ತಾಳಮ್ಮ? ಇಲ್ಲ ಅಡುಗೆ ಮನೆಯಲ್ಲಿ ಇರಬೇಕು, ಇಲ್ಲ ರೂಮಲ್ಲಿ ಇರಬೇಕು. ಸರಿ, ಹಾಗಿದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಇನ್ನೊಂದ್ಸಲ ಅವಳು ನನ್ನ ಕೈಗೆ ಸಿಕ್ಬಿಟ್ರೆ ಅವಳನ್ನ ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಹಾಕ್ಬಿಡಲ್ಲ. ಏ ಲಚ್ಚಿ, ಏ ಲಚ್ಚಿ, ಏ ಲಚ್ಚಿ, ನಿಂತ್ಕೋ. ಚಿನ್ನು, ಚಿನ್ನು, ರೂಮಲ್ಲೂ ಇಲ್ಲ, ಅಡುಗೆ ಮನೆಯಲ್ಲೂ ಇಲ್ಲ, ಎಲ್ಲಿ ಹೋದ್ಲಿ ಇವಳು? ಚಿನ್ನು, ಹಾಯ್ ಅತ್ತೆ. ಯಾವಾಗ ಬಂದೆ ಕಂದ? ಈಗ ತಾನೇ ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗಳೇ. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಓ, ನಾವಪ್ಪ ಅಂತೂ ಎಕ್ಸಸೈಸ್ ಮಾಡಿಕೊಂಡು ಹುಷಾ ಬುಷಾ ಅಂತಿರ್ತಾರೆ. ಇನ್ನು ನಮ್ಮಮ್ಮ ಗೊತ್ತಲ್ಲ, ವಟ ವಟ ಅಂದ್ಕೊಂಡು ಆರಾಮಾಗಿದ್ದಾರೆ. ಅತ್ತೆ, ಚಿನ್ನು ಎಲ್ಲಿ? ಅಶ್ಯೋ, ನಿಮ್ಮನ್ನು ಕೇಳೋ ಬದಲು ರಾಮುನೇ ಕೇಳಬೇಕಾಗಿತ್ತು. ಒಂದು ನಿಮಿಷ. ರಾಮು, ಚಿನ್ನು ಎಲ್ಲೋ? ದೇವಸ್ಥಾನಕ್ಕೇನಾದರೂ ಹೋಗಿದ್ದಾಳಾ? ರಾಮು, ನಿನ್ನೆ ಕೇಳ್ತಿರೋದು. ವಾಟ್ಸ್ ರಾಂಗ್? ಬಂದಾಗಿಂದ ಚಿನ್ನು ಎಲ್ಲಿ ಚಿನ್ನು ಎಲ್ಲಿ ಅಂತ ಕೇಳ್ತಾನೆ ಇದ್ದೀನಿ. ಯಾರು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಿಲ್ವಲ್ಲ? ಗೊಂಬೆ, ಆಫೀಸಲ್ಲಿ ನಂಗೆ ಚೂರು ಅರ್ಜೆಂಟ್ ಕೆಲಸ ಇದೆ, ನಾ ಹೊರಡ್ತೀನಿ. ಅಕ್ಕ, ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಗೊಂಬೆ ಪ್ರಶ್ನೆ ಕೇಳ್ತಿದ್ದಾಳೆ. ಆ ಪ್ರಶ್ನೆಗೆ ಉತ್ತರ ಇರೋದು ನಿನ್ನ ಹತ್ರನೇ. ಆ ಪ್ರಶ್ನೆಗೆ ಉತ್ತರ ಹೇಳಿಬಿಟ್ಟು ಆಮೇಲೆ ಹೋಗು.
ಒಂದ್ ನಿಮಿಷ, ನೀವೆಲ್ಲ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ? ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಚಿನ್ನು ಎಲ್ಲಿ? ಕುಮುದಕ್ಕನ್ನ ಕೇಳು ಗೊಂಬೆ. ಅಕ್ಕಂಗೆ ಎಲ್ಲ ಗೊತ್ತಿರೋದು. ಚಿನ್ನು ಎಲ್ಲಿಗೆ ಹೋದ್ಲು, ಯಾಕೆ ಹೋದ್ಲು, ಎಲ್ಲ ಗೊತ್ತಿರೋದು ಕುಮುದಕ್ಕಂಗೆ ಅಲ್ವಾ ಕುಮುದಕ್ಕ? ಓವರ್ ಆಗಿ ಆಡ್ತಾ ಇದೀಯ ನೀನು. ಹದ್ಮೀರಿ ಮಾತಾಡ್ಬೇಡ. ನಾನು ಏನೇ ಮಾಡಿದ್ರು ನಮ್ಮನೆ ಒಳ್ಳೇದಕ್ಕೋಸ್ಕರನೇ ಮಾಡೋದು. ಚಿಕ್ಕಿ ಪ್ಲೀಸ್, ನೀವಿಬ್ರು ಜಗಳ ಆಮೇಲೆ ಆಡ್ಕೊಳ್ಳಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಚಿನ್ನು ಎಲ್ಲಿ? ನನ್ನ ಮನೇಲೇ ಇದ್ರು ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ. ಈಗ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ಈಗ ಅವಳನ್ನ ನಾನು ಹುಡುಕ್ತಾ ಇದ್ದೀನಿ. ಬಹುಶಃ ಪ್ರಪಂಚದಲ್ಲೇ ನನ್ನಂತ ಅವಿವೇಕಿ ಆಗ್ಲಿ ಮೂರ್ಖ ಆಗ್ಲಿ ಯಾರು ಇರೋಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಗೊಂಬೆ ಆಕ್ಚುಲಿ ಕುಮುದಕ್ಕನೇ. ಯಾಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ಯಾ ನೀನು? ನೀನು ಮಾತಾಡೋದನ್ನ ಕೇಳಿಸ್ಕೊಂಡು ನಿಂತ್ಕೊಳ್ಳೋ ಅಷ್ಟು ತಾಳ್ಮೆ ನನಗಿಲ್ಲ. ಆಫೀಸಲ್ಲಿ ಮಾಡೋಕೆ ನನಗೆ ಬೇಕಾದಷ್ಟು ಕೆಲಸ ಇದೆ. ಆಫೀಸ್ ಕೆಲಸ ಎಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಆಫೀಸ್ ಕೆಲಸ ನನ್ಗೆ ಅರ್ಥ ಆಗಲ್ಲ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಮನೇಲಿ ಮಾಡ್ಬಾರ್ದು ಅನರ್ಥ ಮಾಡಿದ್ಯಲ್ಲ, ಅದನ್ನ ಸರಿಪಡಿಸಿ ಹೋಗು. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಬದಲು ಬೇರೆ ಎಲ್ಲ ಮಾತಾಡ್ತಿದ್ದೀರಾ. ನನ್ ಚಿನ್ನು ಎಲ್ಲಿ? ರಾಮು, ಚಿನ್ನು ಎಲ್ಲಿ? ಚಿನ್ನು ಎಲ್ಲಿ ರಾಮು? ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳಮ್ಮ. ಎಲ್ಲ ಕಡೆ ಹುಡುಕಿದ್ವಿ, ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾನು ಮದುವೆಗೆ ಹೋಗಲ್ಲ ಅಂತ ಹಠ ಮಾಡಿದೆ. ಆದರೆ ಚಿನ್ನು ತುಂಬ ಒತ್ತಾಯ ಮಾಡಿ ಕಳಿಸಿದ್ಲು. ಯಾರು ನನ್ನ ಚಿನ್ನು ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದು? ಚಿನ್ನು ನನ್ನ ನೋಡ್ಕೊಳ್ಳೋಕ್ಕೆ ಅಂತ ಈ ಮನೆಗೆ ಬಂದಿದ್ದು. ಅವಳ ಕರ್ತವ್ಯ ಮುಗೀತು. ತನ್ನ ಕರ್ತವ್ಯನ ಚಿನ್ನು ನಿರ್ವಂಚನೆಯಿಂದ ಮಾಡಿದ್ಲು. ನಾನು ಆರೋಗ್ಯವಾಗಿದ್ದೀನಿ ಅಂತ ಗೊತ್ತಾದ ಮೇಲೆ ತನ್ನ ಅಗತ್ಯ ಇನ್ನಿಲ್ಲ ಅಂತ ಅಂದ್ಕೊಂಡು ಈ ಮನೆ ಬಿಟ್ಟು ಹೊರಟೋಗಿರಬಹುದು. ತಪ್ಪು ನಂದು. ನನ್ನ ಜೀವ ಕಾಪಾಡಿದ ಮಗುನ ನಾನು ಕಾಪಾಡ್ಕೊಳ್ಳಿಲ್ಲ. ಯಾಕೆ ಇಷ್ಟೊಂದು ನೊಂದ್ಕೊಂಡಿದ್ದೀರಾ ಅತ್ತಿಗೆ? ಅವಳನ್ನ ಮನೆ ಮಗಳ ಹಾಗೆ ನೋಡ್ಕೊಂಡ್ರಿ. ಆದರೆ ಅವಳು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಮನೆ ಬಿಟ್ಟು ಹೋದರೆ ಇದ್ರಲ್ಲಿ ನಿಮ್ಮ ತಪ್ಪೇನಿದೆ ಹೇಳಿ? ಜೀವನದಲ್ಲಿ ಯಾರು ಸರಿ ಮಾಡಿದ್ದು ಯಾರು ತಪ್ಪು ಮಾಡಿದ್ದು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಜೀವನದಲ್ಲಿ ಏನಾಯಿತು ಅನ್ನೋದು ಲೆಕ್ಕಕ್ಕೆ ಬರೋದು. ಚಿನ್ನು ಈ ಮನೇಲಿಲ್ಲ. ಅವಳು ಎಲ್ಲಿ ಅಂತ ಗೊಂಬೆ ಕೇಳ್ತಾ ಇದ್ದಾಳೆ. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದವಳು ನಾನು. ಆದರೆ ನನ್ನ ಹತ್ರ ಆ ಪ್ರಶ್ನೆಗೆ ಉತ್ತರ ಇಲ್ಲ. ಶಟ್ ಅಪ್! ಈ ಮನೆಯಲ್ಲಿ ಪ್ರತಿಯೊಬ್ಬರ ಯೋಗ್ಯತೆನೂ ನನಗೆ ಚೆನ್ನಾಗಿ ಗೊತ್ತು. ಯಾರು ನಿಜ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಯಾರು ನಾಟಕ ಆಡ್ತಾರೆ, ಯಾರು ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೂತ ಚಿಕ್ಕಿ, ಚಿನ್ನು ನಮ್ಮ ಮನೆಯಿಂದ ಹೋಗು ಹೋಗು ಅಂತ ಕಳಿಸ್ಬಿಟ್ಟಿಯಲ್ಲ. ಅವಳು ಹೋದ್ಮೇಲೆ ಏನ್ ಸಾಧನೆ ಮಾಡ್ದೆ ನೀನು? ಮದ್ವೆ ಆಗಿ ಈ ಮನೆಯಿಂದ ಹೋಗ್ಬೇಕಾಗಿರೋದು ನೀನು. ನೀನ್ ಯಾಕಿನ್ನೂ ಈ ಮನೇಲಿದ್ಯಾ?
ಅದನ್ನ ಕೇಳೋಕೆ ನೀನ್ ಯಾರೇ? ನಾನು ಯಾರ? ನಾಳೆ ದಿನ ಈ ಮನೆಗೆ ಬರೋ ಸೊಸೆ ನಾನು. ನಾಳೆ ದಿನ ಯಾರ್ದೋ ಮನೆ ಸೊಸೆಯಾಗಿ ಹೋಗ್ಬೇಕಾಗಿರೋಳು ನೀನ್ ಯಾಕೆ ಇಲ್ಲಿದ್ಯಾ? ನೋಡು, ನೀನ್ ಈ ಮನೇಲಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ತಂಗಿ ಈ ಮನೇಲಿ ಸುಖವಾಗಿರ್ತಾಳೆ, ನೆಮ್ಮದಿಯಾಗಿರ್ತಾಳೆ ಅಂತ ಬಿಟ್ಟು ಹೋದ್ನಲ್ಲ, ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ರಿ ನೀವೆಲ್ಲ. ಹೇಳಿ, ನನ್ನ ತಂಗಿ ಅಂತ ಮಾಡಬಾರ್ದು ತಪ್ಪು ಏನ್ ಮಾಡಿದ್ಲು? ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ನನ್ನ ತಂಗಿ ಎಲ್ಲಿ? ನನಗದೆಲ್ಲ ಗೊತ್ತಿಲ್ಲ. ನನಗೆ ನನ್ನ ತಂಗಿ ಬೇಕು, ಈಗಲೇ ಬೇಕು. ಲಕ್ಷ್ಮಿ, ಇಲ್ಲೇ ಪಕ್ಕದಲ್ಲೇ ನನ್ನ ಫ್ರೆಂಡ್ ಮನೆ ಇದೆ. ನಿನ್ನ ಕೆಲಸದ ಬಗ್ಗೆ ಅವಳ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಸರಿನಾ? ಸರಿ ಅಕ್ಕ. ದೇವಸ್ಥಾನದಿಂದ ಬಂದಾಗೆಲ್ಲ ಮೊದಲು ಅವನಿಗೆ ಪ್ರಸಾದ ಕೊಡ್ತಾ ಇದ್ದೆ. ದೇವ್ರಂತ ಅವನಿಗೆ ಒಂದು ಮಾತು ಹೇಳ್ದಿರ ಬಂದ್ಬಿಟ್ಟು. ನನ್ನಂತ ಪಾಪ್ ಗಡಿ ಬೇರೆ ಯಾರೂ ಇಲ್ಲ. ಚಿನ್ನು ಮನಸ್ಸಿಗೆ ಬೇಸರ ಆಗಿರಬೇಕು. ಏನೋ ಕುಂಬದ ಒಂದು ಮಾತಂದ್ಲು, ಅದು ಚಿನ್ನು ಮನಸ್ಸಿಗೆ ಆಳವಾಗಿ ನಾಟಿರಬೇಕು. ಚಿನ್ನು ಮನಸ್ಸಿಗೆ ಬೇಸರ ಆದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಆ ನೋವನ್ನು ಮರೆತು ಬಿಡ್ತಾಳಮ್ಮ. ಹೌದು ಕಣೆ ಗೊಂಬೆ, ನೀನೇನು ಗಾಬರಿ ಮಾಡ್ಕೋಬೇಡ. ಪಾಪದ ಹುಡುಗಿ, ನಮ್ಮನ್ನು ಬಿಟ್ಟರೆ ಅವಳಿಗೆ ಯಾರೇ ಗತಿ? ಎಲ್ಲಿಗೂ ಹೋಗಲ್ಲ, ಖಂಡಿತ ವಾಪಸ್ ಬಂದೇ ಬರ್ತಾಳೆ. ಅಜ್ಜಿ, ಚಿನ್ನು ನೀತಿ ಗೆಟ್ಟೋಳು ಅಲ್ಲ, ಗತಿ ಗೆಟ್ಟೋಳು ಅಲ್ಲ. ಚಿನ್ನು ಸಿಕ್ಕದ್ಲ? ಚಿನ್ನು ಸಿಕ್ಕದ್ಲ? ಹೇಳು, ಚಿನ್ನು ಸಿಕ್ಕದ್ಲ? ಚಂದು, ನಾನು ಯಾಕೆ ಬಂದೆ ಗೊತ್ತಾ? ನಾನು ನೀನು ಮದ್ವೆ ಆಗೋ ಮುಹೂರ್ತನ ನಮ್ಮ ಅಪ್ಪ ಅಮ್ಮ ನಿರ್ಧಾರ ಮಾಡಿದ್ದಾರೆ. ಆ ಸಂತೋಷ ವಿಷಯನ ಮೊದಲು ನನ್ನ ತಂಗಿಗೆ ಹೇಳ್ಬೇಕು ಅಂತ ಇಲ್ಲಿಗೆ ಬಂದೆ. ಆದ್ರೆ ನನ್ನ ತಂಗಿ ಈ ಮನೇಲೇ ಇಲ್ಲ. ನೀವೆಲ್ಲ ಸೇರ್ಕೊಂಡು ಚಿನ್ನುನ ಈ ಮನೆಯಿಂದ ಓಡಿಸ್ಬಿಟ್ರಿ ಅಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಕನ್ಸು ಕಾಣ್ತಿದ್ದೀರಲ್ಲ, ನಿಮ್ ಕನ್ಸಿಗೆ ಬೆಂಕಿ ಬಿತ್ತು. ಎಲ್ಲಿ ತನಕ ಚಿನ್ನು ಈ ಮನೆಗೆ ಬರೋದಿಲ್ವೋ ಅಲ್ಲಿ ತನಕ ನಾನ್ ಚಂದನ್ನ ಮದುವೆ ಆಗೋದಿಲ್ಲ.